ಏನೂ ತಿನ್ನೇದಿಲ್ಲ. ಷಷ್ಠಿ ಪೂಜೆನ ಹೆಂಗ್ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಇವತ್ತು ಶಿವರಾತ್ರಿ ಹಬ್ಬ. ಇವತ್ತಿನ ಬ್ಲಾಗ್ ಫುಲ್ ಶಿವರಾತ್ರಿ ಹಬ್ಬದೇ ಆಗಿರುತ್ತೆ. ಅಂಡ್ ಹಿಂಗೆ ನಾವು ಕೆಲಸ ಮಾಡ್ಬೇಕಾದ್ರೆ ಆಲ್ ಆಫ್ ಎ ಸಡನ್ ಇವತ್ತು ವಿಡಿಯೋ ಮಾಡೋಣ ಅಂಡ್ ಹಬ್ಬದ್ದು ವ್ಲಾಗ್ ಎಲ್ಲ ಮಾಡೋಣ ಅಂತ ಅನ್ನಿಸ್ತು. ಹಂಗೆ ಸಡನ್ ಆಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್, ಒಂದು 3-4 ಡೇಸ್ ಬ್ಯಾಕ್ ನನಗೆ ಕೋಲ್ಡ್ ಆಗಿತ್ತು. ಸೊ ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ. ಅಂಡ್ ಲಾಸ್ಟ್ 2 ವ್ಲಾಗ್ಸು ಅಷ್ಟೇ, ಫುಲ್ಲು ಕೋಲ್ಡ್ ಆಗಿತ್ತು, ಜ್ವರ ಬಂದಿತ್ತು. ಹಂಗೆ ಅವು ಚೇಂಜ್ ಆಗಿರೋ ವಾಯ್ಸ್ ಅಲ್ಲೇ ನಾನು ವ್ಲಾಗ್ ಮಾಡಿದ್ದೆ. ಅಂಡ್ ಈ ವ್ಲಾಗಲ್ಲೂ ಹಂಗೆ ಆಗಿದೆ, ಏನಪ್ಪ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ವ್ಲಾಗಲ್ಲಂತೂ ಈ ಥರ ಇರಲ್ಲ, ನನ್ನ ನಾರ್ಮಲ್ ವಾಯ್ಸ್ ಹೆಂಗಿರುತ್ತೋ ಹಂಗೇನೆ ಇರುತ್ತೆ. ಓಕೆ, ಇವಾಗ ಟೈಮ್ ಅರೌಂಡ್ 7:30 ಆಗಿದೆ. ನಮ್ಮ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮನೇಲಿ ಯಾವಾಗ್ಲೂ ಅಂದ್ರೆ ಶಿವರಾತ್ರಿ ಹಬ್ಬ ಯಾವಾಗ್ಲೂ ನಾವು ಈವ್ನಿಂಗ್ಗೆ ಪೂಜೆ ಮಾಡೋದು. ಅಂಡ್ ಈ ಹಬ್ಬ ನಮ್ಗೆ ಇದು ಒಂಥರ ಮೇಜರ್ ಹಬ್ಬ. ಹಂಗಾಗಿ ನಮ್ಮನೆಲ್ಲ ಹೆಂಗ್ ಪೂಜೆ ಮಾಡ್ತಾರೆ ತೋರಿಸ್ತೀನಿ. ನಮ್ಮಮ್ಮ ಈ ತರ ಪೂಜೆ ಮಾಡಿದ್ದಾರೆ, ಪೂಜೆ ಆಗಿದೆ. ನೈವೇದ್ಯ ಮಾಡ್ಬೇಕು ಇವಾಗ. ನೈವೇದ್ಯ ಆದ್ಮೇಲೆ ಶಿವ ಪೂಜೆ ಮಾಡ್ತಾರೆ. ಸೊ ಶಿವ ಪೂಜೆನ ಹೆಂಗ್ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ಪೂಜೆ ಎಲ್ಲ ಮುಗೀತು, ದೇವ್ರಿಗೆ ನೈವೇದ್ಯ ಕೊಟ್ಟಾಯ್ತು. ಇವಾಗ ನಾನ್ ನೈವೇದ್ಯ ತಗೊಳ್ಳೋ ಟೈಮ್. 3 ಅವರಿಂದ ನಾನು ಏನೂ ತಿನ್ನೇದಿಲ್ಲ, ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಅದಕ್ಕೆ ಯಾವಾಗ ಊಟ ಮಾಡೋಣ ಅಂತ ಬಂದೆ. ಶಿವರಾತ್ರಿ ದಿನ ನಮ್ಮ ಮನೇಲಿ ನಾವು ರೈಸ್ ತಿನ್ನಲ್ಲ. ರೈಸ್ ಬದಲು ಚಪಾತಿ ಇಲ್ಲ ಅಂತ ಅಂದ್ರೆ ಉಪ್ಪಿಟ್ಟು ಮಾಡ್ತೀವಿ. ಸೊ ಇವಾಗ್ಲೂ ಅಷ್ಟೇ, ಈಗ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಮಾಡಿದ್ದಾರೆ. ಊಟ ಮಾಡ್ಬೇಕು ಫಸ್ಟು. ಚೆನ್ನಾಗಿದೆ. ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ. ಕೇಸರಿ ಬಾತ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ. ಯಾವಾಗ ಉಪ್ಪಿಟ್ಟು ಕೊಟ್ಟರು ನಾನು ತಿಂತೀನಿ. ಸೊ ಕೇಸರಿ ಬಾತ್.
ಹ್ಮ್ ಇದು ಚೆನ್ನಾಗಿದೆ. ಇವಾಗ ಒಂದ್ ತುತ್ತು ಒಳಗೋಗಿದ್ದಕ್ಕೆ ಇವಾಗ ಹಬ್ಬ ಅಂತ ಅನ್ಸ್ತು. ಊಟ ಮಾಡಿ ಆಮೇಲೆ ಸಿಗ್ತೀನಿ. ಇವಾಗ ಜಸ್ಟ್ ಊಟ ಆಯ್ತು, ಹೋಗಿದ್ದಿದ್ದ ಎನರ್ಜಿ ಎಲ್ಲ ವಾಪಸ್ ಬಂತಪ್ಪ. ಆಮೇಲೆ ಒಂಥರ ಖುಷಿ ಆಗ್ತಿದೆ. ಬಿಕಾಸ್ ಐ ಜಸ್ಟ್ ರ್ಯಾಂಡಮ್ಲಿ ಸ್ಟಾರ್ಟೆಡ್ ದ ವಿಡಿಯೋ ಅಂಡ್ ಸಕ್ಸಸ್ಫುಲಿ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅನ್ಕೊಳ್ತಿದ್ದೆ ಎಲ್ಲ ಚೆನ್ನಾಗಿ ಬಂದ್ರೆ ಪೋಸ್ಟ್ ಮಾಡೋಣ, ಇಲ್ಲ ಅಂತಂದ್ರೆ ಎಲ್ಲ ಡಿಲೀಟ್ ಮಾಡ್ಬಿಡೋಣ, ಏನು ಬೇಡ ಅಂತ. ಐ ಹೋಪ್ ಈ ವ್ಲಾಗ್ ಒಂಥರ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಚೆನ್ನಾಗಿ ಬಂದಿದೆ ಆ್ಯಂಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.